ಚಿಂತಾಮಣಿ ಹತ್ರ ಇರೋ ಆಲಮಗಿರಿ ಅನ್ನೋ ಊರಾಗ ಗೃಹ ಪ್ರವೇಶಕ್ಕೆ ಅಡಿಗೆ ಮಾಡಕ್ ಹೋಗಿದ್ರಿ. ನಮ್ಮ ಉಪ್ಪೆಣ್ಣು ಪಾತ್ರೆಗಳು ಎತ್ತಂಬಂದು ಬೆಳಿಗ್ಗೆ ಮಾಡೋ ಅಡ್ಗೆಕ ಕಾಳುಗಳನ್ನ ನೆನೆ ಹಾಕಿದ್ರು. ಇನ್ನೊಂದ್ ಕಡೆ ನಮ್ಮವರು ತರಕಾರಿ ಬಿಡಿಸ್ತಾ ಇದ್ರೆ ನಾವು ಒಳಗೆಕ ಮೈದಾ ಕಲ್ಸಿ ನೆನೆಕ್ ಬಿಟ್ರಿ. ಭಟ್ರು ಕಾಳು ಸಾರ್ಕ ಧನಿಯಾ ಹುರ್ದ್ ಕೊಟ್ರೆ ಉಪ್ಪೆಣ್ಣು ರಾತ್ರಿ ಊಟಕ್ಕ ಅನ್ನ ಸಾಂಬಾರ್ ಮಾಡ್ತಾ ಇದ್ರು. ನಾವೆಲ್ಲ ತರಕಾರಿ ಬಿಡಿಸಿ IPL ಮ್ಯಾಚ್ ನೋಡ್ತಿದ್ರೆ ಸ್ವಾಮಿಗಳು ಬಂದು ಮನ್ಯಾಗ ದೇವ್ರಕ್ಕೆ ಹೂಗಳಾಗ ಅಲಂಕಾರ ಮಾಡಿದ್ರು. ಅನ್ನ ಸಾಂಬಾರ್ ಆಗಿತ್ತು. ನಾನು ಉಪ್ಪೆಣ್ಣು ತಿನ್ಕೊಂಡು ಬೇಳೆ ಹೂರ್ಣನ ರುಬ್ಬಕ್ ಕಳಿಸಿ ಸ್ವಲ್ಪ ಹೊತ್ತು ವಾಕಿಂಗ್ ಹೊಂಟ್ರಿ. ಸ್ವೀಟ್ ಮಾಸ್ಟರ್ ಬಂದು ಜಾಂಗೀರ್ ಹಾಕ್ತಾ ಇದ್ರು. ನೋಡಕ್ ಎಷ್ಟು ಚೆನ್ನಾಗಿ ಕಾಣಿಸ್ತದೋ ತಿನ್ನಕ್ಕೂ ಅಷ್ಟೇ ಚೆನ್ನಾಗಿತ್ತು. ಜಾಂಗೀರ್ ತಿನ್ಕೊಂಡು ಹೋಳ್ಗೆ ಮಾಡಕ್ ಹೊಂಟ್ರಿ. ಬೆಳಿಗ್ಗೆ ಎದ್ದು ಪೂರಿ ಕುರ್ಮಕ್ಕ ಸುಧಾಕರನು ತರಕಾರಿ ಕಟ್ ಮಾಡ್ತಾ ಇದ್ರೆ ನಾವು ಮಿಕ್ಕಿದ ತರಕಾರಿಗಳನ್ನ ಕಟ್ ಮಾಡಿದ್ರಿ. ಟಿಫನ್ಕ ಚಿತ್ರಾನ್ನ ಮಾಡಿ ಅದ್ರ ಜೊತೆಗ ಉದ್ದಿನ ವಡೆ ಮಾಡಿದ್ರು. ನಾವು ತಿನ್ಕೊಂಡು ಬಜ್ಜಿಕ ಬೇಳೆಕಾಯಿ ಕಟ್ ಮಾಡಿದ್ರಿ. ಅಷ್ಟೊತ್ಕ ಗೀ ರೈಸ್ ಆಗಿತ್ತು. ಗ್ರೈಂಡರ್ನಾಗ ಮಸಾಲ ರುಬ್ತಾ ಇದ್ರೆ ಶ್ರೀಧರ್ ಹಣ್ಣು ಕೊಬ್ಬರಿ ತುರಿತಾ ಇದ್ರು. ನಮ್ಮ ಮಹೇಂದ್ರಣ್ಣು ಪೂರಿ ಇಟ್ಟು ಕಲಸಿ ಅದನ್ನ ಉಂಟಿಗ್ಲಾಕ್ತಾ ಇದ್ರೆ ಶೆಟ್ಟಣ್ಣು ಕಾಳು ಸಾರು ಮಾಡ್ತಾ ಇದ್ರು. ಮುದ್ದೆ ಕೋಲುಗಳು ಚಿಕ್ಕವಿದ್ವು ಅಂತ ನಮ್ಮ ರಾಜೇಶ್ ಹಣ್ಣು ಊಟಾಗಿ ಇಟ್ಟು ಕಲ್ಸಿದ್ರು. ನಾವು ಮುದ್ದಿಗೆ ಮಾಡಿದ್ರಿ. ಜನ ಊಟಕ್ಕೆ ಬಂದ್ರು. ಉಪ್ಪೆಣ್ಣು ಊಟನ ಬಕೆಟ್ಗಳಾಕ್ ಹಾಕ್ತಿದ್ರೆ ಶ್ರೀಧರ್ ಹಣ್ಣು ಬಾಹುಬಲಿ ರೇಂಜಾಗ ತೆಂಗಿನಕಾಯಿ ತಾಂಬೂಲ್ ಎತ್ಕೊಂಡ್ ಬಂದು ಕೈ ಹಿಡ್ಕೊಂತು ಅಂತ ಮಲ್ಕೊಂಡ್ರು. ರಾಜೇಶ್ ಹಣ್ಣು ಪೂರಿ ಬಿಸಿ ಇರ್ಲಿ ಅಂತ ಜನ ಊಟಕ್ಕೆ ಬಂದಾಗ ತೀಡ್ತಾ ಇದ್ರು. ಈ ಕೆಲಸ ಒಪ್ಕೊಂಡಿರೋದು ಇವ್ರೆ. ಇಲ್ಲಿ ಮಾಡಿದ್ದು 700 ಜನಕ್ಕೆ ಅಡಿಗೆ. ನಾವು ಅಡಿಗೆ ಮಾಡಿ ಬಡಿಸಿ ಸಾಯಂಕಾಲ ಟೈಮ್ ಆಯ್ತು ಅಂತ ಅಲ್ಲಿಂದ ಹೊಂಟ್ರಿ. ಅಂದಂಗೆ ಇವತ್ತು ಇಷ್ಟೇ.